ಬೆಂಗಳೂರಲ್ಲಿ ಭೀ ಖಾತೆ ಮಾಡಿಸಲು ಲಂಚ ಕೇಳಿದ ಆರೋಪದ ಅಡಿ ಈಗ ಜಿಬಿ ಅಧಿಕಾರಿಗಳಿಗೆ ಸಾರ್ವಜನಿಕರಿಂದ ಫುಲ್ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಬಿ ಖಾತೆಯಿಂದ ಎ ಖಾತೆ ಮಾಡಿಸೋಕೆ ಜಿಬಿ ಅಧಿಕಾರಿಗಳಿಗೆ ಕೊಡಬೇಕಂತೆ ಲಂಚ. ಪಶ್ಚಿಮ ನಗರ ಪಾಲಿಕೆಯ ಆರ್ ನಗರ ವಲಯ ಕಚೇರಿಯಲ್ಲೇ ದೊಡ್ಡ ಗಲಾಟೆ ನಡೆದೋಗಿದೆ. ಬಿಯಿಂದ ಎ ಖಾತೆ ಮಾಡಿಸೋಕೆ ಬಂದವರ ಬಳಿ ಈಗ ಲಂಚ ಕೇಳಿರುವಂತಹ ಜಿಬಿ ಅಧಿಕಾರಿಗಳು ಅಂತ ಹೇಳಿ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ವೇಳೆ ಸಿಟ್ಟಿಗೆದಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ, ಯಾಕ್ರಿ ಹೀಗೆ ಮಾಡ್ತಿದ್ದೀರಾ ಅಂತ ಹೇಳಿ. ಆದ್ರೆ ಮೇ ತಿಂಗಳಲ್ಲಿ ಎ ಇಂದ ಬಿ ಖಾತೆಗೆ ಅರ್ಜಿ ಹಾಕಿದ್ರು, ಇನ್ನೂ ಸಿಕ್ಕಿಲ್ಲ. ಈಗ ಎ ಖಾತೆ, ಹೀಗಾಗಿ ಇಂದು ಆರ್ ನಗರದ ವಲಯ ಕಚೇರಿಗೆ ಆಗಮಿಸಿರುವಂತಹ ಅರ್ಜಿದಾರರು ಶೀಘ್ರವೇ ಖಾತೆ ಪರಿವರ್ತನೆ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಕೇಳಿಕೊಂಡಿರುವ ಜನರು, ಸಾರ್ವಜನಿಕರು. ಈಗ ಆ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನೇ ಕರೆಸಿ 40,000ಕ್ಕೆ ಬೇಡಿಕೆ ಇಟ್ಟಿರುವ ಜಿಬಿ ಅಧಿಕಾರಿಗಳು ಅಂತ ಹೇಳಿ ಈಗ ಆರೋಪ ಬರ್ತಾ ಇದೆ. ಆದ್ರೆ ಖಚಿತವಾದ ಮಾಹಿತಿಯ ಮೇರೆಗೆ ಗೊತ್ತಾಗ್ತಾ ಹೋಗುತ್ತೆ. ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತೀರಾ? 3 ತಿಂಗಳಾಯ್ತು ಪೇ ಮಾಡಿ. ಏನಾದ್ರು ಒಂದು ಇನ್ಫಾರ್ಮೇಶನ್ ಇದೆಯಾ? 7 ಗಂಟೆ ಇಷ್ಟೊತ್ತು ಇದನ್ನೇ ಮಾತಾಡಿದ್ದೇನೆ, ಸರಿ ಹೋಗ್ತಾ ಇತ್ತು. ಇದನ್ನ ಅಪ್ಲೋಡ್ ನಾನ್ ಮಾಡ್ತೀನಿ ಸರ್, ನಾನ್ ಮಾಡ್ತೀನಿ. ಆ ಸರ್ ನೀಟಾಗಿ ಹೇಳಿದ್ರಲ್ಲ, ಕರೀರಿ, ಅವರೆಲ್ಲ ಕರೀತೀನಿ ಅಂದ್ರಲ್ಲ, ಕರೀರಿ. ಎಲ್ಲಿ ಅವರು? ಎಲ್ಲಿ ಕೆಳಗಡೆ ಬರಕ್ಕೆ ಹೇಳಿದ್ರಲ್ಲ, ಎಲ್ಲಿ ಅವರು? ಗೌರ್ಮೆಂಟ್ ಆಫೀಸರ್ ಅಮ್ಮ ಅಕ್ಕ ಅಂತ ಮಾತಾಡ್ತೀರಾ ನೀವು? ಯಾಕೆಲ್ಲ ಹಂಗೋಗ್ತಾ ಇದ್ದೀರಾ ಮಾತಾಡ್ದೆ ಇವಾಗ? ಯಾಕೆ ಸರ್ ಮಾತಾಡಿದ್ರಿ? ಬನ್ನಿ ಬನ್ನಿ. ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಮುಟ್ಬೇಡಿ, ಟ್ರಾನ್ಸ್ಪ್ಲಾಂಟ್ ಆಗಿದೆ, ಮುಟ್ಬೇಡಿ. ಕಂಪ್ಲೇಂಟ್ ಈಗ ಕೊಡ್ತೀನಿ, ನಾನು ಕೊಡ್ತೀನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಸರ್. ಎಸ್ ವಿನೋದ್, ಈಗ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ವಿನೋದ್ ಪ್ರತಿನಿಧಿಯವರು. ಈಗ ವಿನೋದ್, ಕೇಳಿಸ್ತಿದೆ ನನ್ನ ಧ್ವನಿ? ಈಗ ಬಹಳ ಮುಖ್ಯವಾಗಿ ನಾವು ನೋಡ್ಬೇಕಾಗಿರುವಂತದ್ದು, ಈಗ ಆರ್ ನಗರದಲ್ಲಿ ಈ ರೀತಿಯಾದಂತಹ ಆರೋಪ ಬಂದಿರುವಂತದ್ದು. ವಿಡಿಯೋದಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಈಗ ಅವರು ಎಲ್ಲಿ ಕೇಳಿದ್ದಾರೆ, ದುಡ್ಡು ಕೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಆದ್ರೆ ಏನಿದೆ ಇದರ ಅಪ್ಡೇಟ್ಸ್? ಪವನ್, ಈ ಆರ್ ನಗರ ಝೋನ್ ಅಂದ್ರೆ ವೆಸ್ಟ್ ಝೋನ್ ಬರ್ತಕ್ಕಂಥ ಆರ್ ನಗರ ಒಂದು ಸಬ್ ಡಿವಿಷನ್ ಅಲ್ಲಿ ಒಂದು ಬಿ ಖಾತೆಯಿಂದ ಎ ಖಾತೆ ಮಾಡಿ ಕೊಡೋದಕ್ಕೆ ಅಲ್ಲಿರ್ತಕ್ಕಂಥ ಆಪರೇಟರ್ ಆಗಿರ್ಲಿ, ಜೊತೆಗೆ ಎ ಆರ್ ಅವರು ಒಂದು ವೆಂಕಟಪ್ಪನವರಾಗಿರ್ಲಿ 40,000ಕ್ಕೆ ಒಂದು ಲಂಚಕ್ಕೆ ಡಿಮ್ಯಾಂಡ್ ಅನ್ನು ಇರ್ತಾರೆ. ಅಂದ್ರೆ ಈಗಾಗಲೇ ಈ ಒಂದು ವ್ಯಕ್ತಿಗಳದ್ದು ಅಂದ್ರೆ ಆ ಮಹಿಳೆ ನೀವು ವಿಡಿಯೋ ಮಾಡಿದ್ರೆ ಆ ಮಹಿಳೆಯದ್ದು ಬಿ ಖಾತೆ ಇದೆ, ಅದನ್ನ ಎ ಖಾತೆ ಮಾಡಿ ಕೊಡ್ಬೇಕಂತ ಅಂದ್ಬಿಟ್ಟು ಅವ್ರು ಇರ್ತಕ್ಕಂಥವ್ರನ್ನ ಕೇಳ್ತಾರೆ. ಆದ್ರೆ ಈ ಒಂದು ಅಪ್ಲಿಕೇಶನ್ ಬಿ ಖಾತೆಯಿಂದ ಎ ಖಾತೆ ಮಾಡೋಕೆ ಅಪ್ಲಿಕೇಶನ್ ಮೇ 7ನೇ ತಾರೀಕಿಗೆ ಆ ಒಂದು ಮಹಿಳೆ ಹಾಕಿರ್ತಾರೆ. ಆದ್ರೆ ಒಂದು ಮಹಿಳೆ ಹಾಕಿದ್ಮೇಲೂ ಒಂದು ಎಷ್ಟೋ ಸರಿ ಜಿಬಿ ಆಫೀಸರ್ಗೆ ಮತ್ತೆ ಓಡಿಸಿ ಅವ್ರು ಮಾಡಿಕೊಟ್ರಿಲ್ಲ. ಕೊನೆಗೆ ಇಲ್ಲ, ನೀವು ಸ್ವಲ್ಪ ಸಮಥಿಂಗ್ ಕೊಟ್ರೆ ಅಷ್ಟೇ ಆಗೋದು, ಮೇಲ್ಗಡೆ ಝೋನಲ್ ಕಮಿಷನರ್ ನಾವು ಸ್ವಲ್ಪ ಏನೋ ಮಾಡಬೇಕು ಅಂದ್ಬಿಟ್ಟು 40,000ಕ್ಕೆ ಲಂಚಕ್ಕೆ ಡಿಮ್ಯಾಂಡ್ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಮಹಿಳೆ ಒಂದು ಇಷ್ಟು ದಿನದಿಂದ ಓಡಾಡ್ತೀವಿ, CM ನವರೇ ಈ ತರ ನೀವು ಯಾವುದೇ ಕಾರಣಕ್ಕೆ ಹೆದರ್ಬೇಡಿ ಅಂದ್ಬಿಟ್ಟು ಕೆಲವಷ್ಟು ಫೀಸ್ ಮಾತ್ರ ಕಟ್ಟಿಸ್ಕೋತಾರೆ, ನೀವು ಹಿಂಗೆ ಭ್ರಷ್ಟಾಚಾರ ಮಾಡಿದ್ರೆ ಲಂಚ ಕೇಳಿದ್ರೆ ಹೆಂಗೆ ಅಂತ ಕೇಳಿ ಆ ಮಹಿಳೆ ಒಂದು ವಿಡಿಯೋ ಮಾಡ್ಕೊಂತ ಆ ವಿಡಿಯೋನು ಮಾಡಿಕೊಂಡು ತದನಂತರ ಈ ತರ ಒಂದು ಮಾಧ್ಯಮಗಳು ಕೊಟ್ಟಾಗ ಆ ವ್ಯಕ್ತಿ, ಈಗ ನಾವಾಗಲೇ ಅವ್ರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ, ಆದ್ರೆ ಆ ವ್ಯಕ್ತಿ ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಕ್ಲಾರಿಟಿಯನ್ನು ಕೊಡ್ತಿಲ್ಲ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ, ಜಿಬಿ ಅಧಿಕಾರಿಗಳು ದುಡ್ಡು ನುಂಗೋಕೆ ನಿಂತ್ಕೊಂಡ್ಬಿಟ್ರ. ಒಂದು ಬಿ ಖಾತೆಯಿಂದ ಎ ಖಾತೆ ಮಾಡಿ ಕೊಡಕ್ಕೆ ಒಂದು CM ಅವ್ರು ಹೇಳ್ತಾರೆ, ಇಲ್ಲ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಇಲ್ಲ, ಭ್ರಷ್ಟಾಚಾರ ಸಹಿಷ್ಣುತೆ ಅಧಿಕಾರ ನಮ್ದು ಅಂತ ಹೇಳ್ತಾರೆ. ಆದ್ರೆ ಅವ್ರ ಕೈಯಲ್ಲಿ ಈ ಹಿಂದೆ ಅವರೇ ಒಂದು ಜಿಬಿಯ ಒಂದು ಉಸ್ತುವಾರಿ ಸಚಿವರಾಗಿದ್ರು, ಅವ್ರುಗಳಿಗೆ ಅವ್ರ ಇಲಾಖೆಯಲ್ಲಿ ಈ ತರ ಆಗಿದೆ. ಮತ್ತೆ ಇದೆಲ್ಲ ಕಣ್ಣಿಗೆ ಕಾಣ್ತಿಲ್ವಾ CM ಅವ್ರಿಗೆ? ಇಂಥ ಚಿಕ್ಕ ಪುಟ್ಟ ವ್ಯಕ್ತಿಗಳ ಹತ್ರ ಒಂದು ದುಡ್ಡು ಇಸಿಕೊಳ್ತಾರೆ ಅಂದ್ರೆ ಇವರು ಎಲ್ಲಿಗೆ ಬಂದು ನಿಂತಾರೆ? ಇದೇ ರಾಜ್ಯ ಸರ್ಕಾರ ಕಟ್ಟುನಿಟ್ಟಾಗಿ ಭ್ರಷ್ಟಾಚಾರ ಮುಕ್ತ ನಾವು ಕರ್ನಾಟಕ ಮಾಡ್ತೀವಿ ಅಂತ ಹೇಳೋದು, ಇದು ಕೇವಲ ರಾಜ್ಯ ಸರ್ಕಾರ ಬಾಯಿ ಮಾತಿಂದ ಹೇಳ್ತಿದೆ, ಆದ್ರೆ ಸ್ಥಳ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಇದು ಇಂಪ್ಲಿಮೆಂಟ್ ಆಗ್ತದೆ. ಆ ಒಂದು ಕಾರಣಕ್ಕೆ ಪದೇ ಪದೇ ರಾಜ್ಯದಲ್ಲಿ ಈ ತರ ಒಂದು ಭ್ರಷ್ಟಾಚಾರದ ಆರೋಪಗಳು, ಭ್ರಷ್ಟಾಚಾರ ಮಾಡ್ತಕ್ಕಂಥ ವಿಡಿಯೋಗಳು, ಫೋಟೋಗಳು ಸದ್ಯವಾಗಿ ಪ್ರಚಲಿತವಾಗಿ ಬರ್ತಿದೆ. ಆದ್ರೆ ಇದಕ್ಕೆ ಜಿಬಿ ಮುಖ್ಯ ಆಯುಕ್ತರಾಗಿ ಯಾವ ತರ ರಿಯಾಕ್ಷನ್ ಕೊಡ್ತಾರೆ, ಜೊತೆಗೆ
ಆ ವ್ಯಕ್ತಿನ ಅಂದ್ರೆ ವೆಂಕಟಪ್ಪನವರಾಗಿರ್ಲಿ ಜೊತೆಗೆ ಸತೀಶ್ ಅನ್ನೋರಾಗಿರ್ಲಿ ಅವರು ಏನಾದ್ರು ಅವ್ರನ್ನ ಏನಾದ್ರು ಸಸ್ಪೆಂಡ್ ಮಾಡುವ ಒಂದು ಕೆಲಸವನ್ನು ಮಾಡ್ತಾರ ಅಥವಾ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಹಾಕ್ತಾರ GBI ಅಧಿಕಾರಿಗಳು ಅನ್ನೋದು ಕಾದೋಡಬೇಕಿದೆ. ಯಾಕಂದ್ರೆ ಈಗಾಗಲೇ ಆ ಅಧಿಕಾರಿಗಳ ಮೇಲೆ ಒಂದು ವರದಿ ತರಿಸ್ಕೊಂಡು ನಂತರ ಅವ್ರಗಳನ್ನ ಅವ್ರ ಮೇಲೆ ಮುಂದೆ ಕಾನೂನು ಕ್ರಮ ಆಗ್ಬೇಕಲ್ಲ. ಸೊ ಹಾಗಾಗಿ GBI ಅಧಿಕಾರಿಗಳ ನಡೆ ಏನಿರುತ್ತೆ, ಮುಖ್ಯ ಆಯುಕ್ತರ ನಡೆ ಏನಿರುತ್ತೆ ಎಂದು ಕಾದ್ ನೋಡ್ಬೇಕು. ಜೊತೆಗೆ ಇದ್ರ ಬಗ್ಗೆ ನಾವು ಸಚಿವ ಕೃಷ್ಣ ಬೈರೇಗೌಡರನ್ನು ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡ್ತೀರಿ. ಅದಕ್ಕೆ ಕೃಷ್ಣ ಬೈರೇಗೌಡರು ಯಾವ ತರ ಒಂದು ರಿಯಾಕ್ಷನ್ ಕೊಡ್ಲಿದ್ದಾರೆ ಅನ್ನೋದು ಕಾದ್ ನೋಡ್ಬೇಕಿದೆ ಪವನ್. ಎಸ್, ಥ್ಯಾಂಕ್ ಯು ವಿನೋದ್, ಥ್ಯಾಂಕ್ ಯು.